ಐಸಿಸಿ ಟೂರ್ನಮೆಂಟ್ನಲ್ಲಿ ಕಿಚ್ಚ ಸುದೀಪ್ ಬ್ಯುಸಿ ಇದ್ದ ಕಾರಣ 11ನೇ ವಾರಾಂತ್ಯದಲ್ಲಿ ಬಿಗ್ ಬಾಸ್ ವೇದಿಕೆಗೆ ಆಗಮಿಸಲಿಲ್ಲ. ಕಿಚ್ಚ ಸುದೀಪ್ ಅನುಪಸ್ಥಿತಿಯಲ್ಲಿ ಸೂಪರ್ ಸಂಡೇ ಸಂಚಿಕೆಯಲ್ಲಿ ವಿಶೇಷ ಅತಿಥಿಗಳಾಗಿ ಬಿಗ್ ಬಾಸ್ ಕನ್ನಡ 7 ವಿನ್ನರ್ ಶೈನ್ ಶೆಟ್ಟಿ, ಬಿಗ್ ಬಾಸ್ ಕನ್ನಡ 8 ಸ್ಪರ್ಧಿ ಶುಭಾ ಪುಂಜಾ ಆಗಮಿಸಿದ್ದರು. ಬಿಗ್ ಬಾಸ್ ಮನೆಯೊಳಗೆ ಬಂದ ಶೈನ್ ಶೆಟ್ಟಿ ಅಗ್ರೆಷನ್ಗೆ ಇನ್ನೊಂದು ಹೆಸರೇ ಈ ಸೀಸನ್ ಅಂತ ಕಮೆಂಟ್ ಮಾಡಿ ಕಹಿ ಸತ್ಯವನ್ನ ಹೊರಗೆ ಕಕ್ಕಿದರು. ವಿನಯ್ ಮತ್ತು ಸಂಗೀತ ಪರಸ್ಪರ ಹೊಗಳಿಕೊಳ್ಳಬೇಕು ಎಂದು ಟಾಸ್ಕ್ ಅನ್ನ ಶೈನ್ ಶೆಟ್ಟಿ ಶುಭಾ ಪುಂಜಾ ನೀಡಿದರು. ಆಗ ವಿನಯ್ ಮತ್ತು ಸಂಗೀತ ಪರಸ್ಪರ ಹೊಗಳಿಕೊಂಡರು. ಇಬ್ಬರು ಪಾಸಿಟಿವ್ ಮಾತುಗಳನ್ನಾಡಿದರು. ಪಾಸಿಟಿವ್ ಆಗಿ ಹೇಳಿ ಅಂದ ಮೇಲೆ ಇಷ್ಟು ಪಾಸಿಟಿವ್ ಆಗಿ ಮಾತನಾಡ್ತಿರಲ್ಲ, ಇಷ್ಟೇ ಬಿಗ್ ಬಾಸ್, ಇಷ್ಟೇ ಜೀವನ, ಲೆಟ್ಸ್ ಸ್ಪ್ರೆಡ್ ಲವ್, ಲೆಟ್ಸ್ ಲವ್ ಈಚ್ ಅದರ್, ರೆಸ್ಪೆಕ್ಟ್ ಈಚ್ ಅದರ್ ಅಲ್ವಾ ಎಂದು ಇಬ್ಬರನ್ನ ಶೈನ್ ಶೆಟ್ಟಿ ಕೇಳಿದರು. ಹಾಗೆ ಇಬ್ಬರನ್ನ ಹಗ್ ಮಾಡಿಸಿದರು. ಇಷ್ಟು ದಿವಸಕ್ಕೆ ಇದು ಜೆನ್ಯೂನ್ ಹಗ್ ನೋಡಿದ ಹಾಗಾಯ್ತು, ಖುಷಿ ಆಯ್ತು ಎಂದರು ಶೈನ್ ಶೆಟ್ಟಿ. ಜನ ಪ್ರತಿ ರಾತ್ರಿ ಅವರ ಟೆನ್ಷನ್ ಬಿಟ್ಟು ನಿಮ್ಮನ್ನೆಲ್ಲ ನೋಡ್ತಾರೆ. ಆಗ ಅವರ ಮುಖದಲ್ಲಿ ಸ್ಮೈಲ್ ಇರುವ ತರ ಆಟವಾಡಿ ಎಂದು ಎಲ್ಲಾ ಸ್ಪರ್ಧಿಗಳಿಗೂ ಶುಭಾ ಪುಂಜಾ ಸಲಹೆ ನೀಡಿದರು. ಫಿಸಿಕಲ್ ಟಾಸ್ಕ್ನಲ್ಲಿ ಏಟು ಮಾಡಿ ಆಡಿರೋದನ್ನ ನೋಡಿದ್ದೀವಿ. ನಿಮಗೆ ಅಗ್ರೆಷನ್ನಲ್ಲಿ ಏಟು ಪೆಟ್ಟುಗಳಾಗಿವೆ. ಅದು ಮತ್ತೆ ಮರುಕಳಿಸಿದ್ರೆ ಬಿಗ್ ಬಾಸ್ ಸ್ಟ್ರಿಕ್ಟ್ ಆಕ್ಷನ್ ತೆಗೆದುಕೊಳ್ಳಬೇಕಾಗುತ್ತೆ. ತುಂಬಾ ಸ್ಟ್ರಿಕ್ಟ್ ಆಕ್ಷನ್ ತೆಗೆದುಕೊಳ್ತಾರೆ. ಅದರಿಂದ ನೀವು ಡೈರೆಕ್ಟ್ ಎಲಿಮಿನೇಷನ್ ಕೂಡ ಆಗಬಹುದು. ಇದು ಫೈನಲ್ ಅವಕಾಶ. ನಿಮ್ಮನ್ನ ನೀವು ಬದಲಾಯಿಸಿಕೊಳ್ಳೋಕೆ, ಅಗ್ರೆಷನ್ನ ನಿಮ್ಮ ಕಂಟ್ರೋಲ್ ಹತೋಟಿಯಲ್ಲಿ ಇಟ್ಟುಕೊಳ್ಳಲು ಇದು ಕೊನೆಯ ಅವಕಾಶ ಎಂದು ಸ್ಪರ್ಧಿಗಳಿಗೆ ಶೈನ್ ಶೆಟ್ಟಿ ಎಚ್ಚರಿಕೆಯ ಕರಗಂಟೆ ಮೊಳಗಿಸಿದರು. ಗೆಲುವು ಇಂಪಾರ್ಟೆಂಟ್, ಆಟ ಇಂಪಾರ್ಟೆಂಟ್, ಆದರೆ ಬದುಕೋದು ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಎಂದು ಸ್ಪರ್ಧಿಗಳಿಗೆ ಶೈನ್ ಶೆಟ್ಟಿ ಕಿವಿಮಾತು ಹೇಳಿದ್ದಾರೆ. ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗುವ ಮುನ್ನ ವ್ಯಕ್ತಿತ್ವ, ಮನುಷ್ಯತ್ವ ಇವೆರಡೂ ಇಟ್ಟುಕೊಂಡು ಕಿಲ್ ಇಟ್ ಎಂದು ಸ್ಪರ್ಧಿಗಳಿಗೆ ಸಂದೇಶ ರವಾನಿಸಿದ್ದಾರೆ ಶೈನ್ ಶೆಟ್ಟಿ. ಶೈನ್ ಶೆಟ್ಟಿ ಅವರ ಮಾತುಗಳನ್ನು ಗಂಭೀರವಾಗಿ ಪರಿಗಣಿಸಿ ಸ್ಪರ್ಧಿಗಳು ತಮ್ಮ ಆಟದಲ್ಲಿ ಅಗ್ರೆಷನ್ನ ಹತೋಟಿಯಲ್ಲಿ ಇಟ್ಟುಕೊಳ್ಳುತ್ತಾರಾ ಕಾದು ನೋಡಬೇಕಿದೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಬಿಗ್ ಬಾಸ್ ಕನ್ನಡ ಸೀಸನ್ 10ರ ಡೈಲಿ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.